अम्बादापि गणपतिं भजे। ಸ್ಟಾರ್ಟ್ ಆಗಲಿದೆ. ನಿಮ್ಗೆ ಕರೆ ತರ್ಕೊಂಡ್ರಿ ಇವರು ದಿವಾಕರ್ ಅಲ್ಲ, ಅವ್ರು ನಿಮ್ಗೆ ಆವಾಗಲಿಂದ ಕಾಯ್ತಿದ್ದಾರೆ. ಬೆದ್ರ ಮಾರ್ಕೆಟ್ ಉಂಟು ಸ್ಟುಡಿಯೋ ಲೈವ್ ಮೀಡಿಯಾ ತುಳುನಾಡು ವಾರ್ತೆ.
ಶ್ರೀ ಕಾಳಹಸ್ತೇಶ್ವರ ಸೇವಾ ಸಮಿತಿಯ ಪದಾಧಿಕಾರಿಗಳು ಹಾಗೂ ಭಕ್ತರು ದಯಮಾಡಿ ಎಲ್ಲ ಬಾಲಾಲಯಕ್ಕೆ ಬರಬೇಕಾಗಿ ಮೂಲಕ ಕಳಕಳಿಯ ಮನವಿಯನ್ನು ಮಾಡಿಕೊಳ್ತೇವೆ. ಶ್ರೀ ಕಾಳಹಸ್ತೇಶ್ವರ ಸ್ವಾಮಿಯಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕಾಗಿದೆ. ದಯಮಾಡಿ ಎಲ್ಲ ಭಕ್ತಾದಿಗಳು ಬಾಲಾಲಯದ ಹತ್ರ ಬರಬೇಕು. ಹೊಸ ಕರು ಎರಡು ಬೇಕಂತೆ, ಹಸು ಇತ್ತು ನಮ್ಮ ಹತ್ರ, ಕರು ಇಲ್ಲ. ಮೀಡಿಯಾದವರು ಒಬ್ರು ಬಂದಿದ್ದಾರೆ.
ಹಲೋ ಹಲೋ यावती वै देवतास्ताः सर्वा वेद ब्राह्मणे एव सन्ति तस्माद्ब्राह्मणेभ्यो वेदविद्भ्यो दिवे दिवे नमस्कुर्यान्नाश्लीलङ्कीर्तयेदेता एव देवताः प्रीणाति तदेव लग्नं सुदिनं तदेव ताराबलं चन्द्रबलं तदेव विद्याबलं दैवबलं तदेव लक्ष्मीपते तेऽङ्घ्रियुगं स्मरामि सुमुहूर्तमस्तु सुप्रतिष्ठितमस्तु इदं फलं मया देवा स्थापितं पुरतस्तव तेन मे सुफलावाप्तिः भवेज्जन्मनि जन्मनि फलेन फलितं येन त्रैलोक्यं सचराचरं तस्मात् फलप्रदानेन सुफलोऽस्तु मनोरथाः फलन्यासकाले सुमुहूर्तमस्तु सुप्रतिष्ठितमस्तु प्रार्थयामि नमस्करोमि ಹಲೋ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ. ಈ ಹಿಂದೆ ಕ್ಷೇತ್ರದಲ್ಲಿ ಆ ಕ್ಷೇತ್ರವು ಜೀರ್ಣ ಆದ ಸಂದರ್ಭದಲ್ಲಿ ದೇವರ ಸಾನ್ನಿಧ್ಯ ವೃದ್ಧಿಯಾಗಬೇಕು. ಆ ನೆಲೆಯಲ್ಲಿ ದೇವರ ಕ್ಷೇತ್ರ ಉತ್ತರೋತ್ತರವಾಗಿರತಕ್ಕಂಥ ಅಭಿವೃದ್ಧಿಯಾಗಿ ಇಷ್ಟಾರ್ಥಗಳನ್ನು ಈಡೇರಿಸಿ ದೇವತಾ ಸಾನ್ನಿಧ್ಯದ ಕಾಳಹಸ್ತೇಶ್ವರ ಸ್ವಾಮಿಯ ದೇವಸ್ಥಾನ ನಿರ್ಮಾಣ ಆಗಿದೆ. ಹಾಗಾಗಿ ಈ ಪ್ರಾರಂಭದಿಂದ 3 ದಿವಸ ಪರ್ಯಂತರವಾಗಿ ನಡೆಯತಕ್ಕಂಥ ಪ್ರತಿಷ್ಠಾಪನೆ ಬ್ರಹ್ಮಕಲಶಾದಿಗಳು ಒಳ್ಳೆಯ ರೀತಿಯಲ್ಲಿ ಸಾಂಗವಾಗಿ ನೆರವೇರಬೇಕೆನ್ನತಕ್ಕಂಥ ಮಹದಾಶೆಯಿಂದ ಭಗವಂತನ ಸನ್ನಿಧಾನ ನಾವೆಲ್ಲರೂ ಕೂಡ ಮಕ್ಕಳಾಗಿ ಪ್ರಾರ್ಥನೆ ಮಾಡೋಣ. ನಾವೆಲ್ಲ ಭಗವಂತನ ಮಕ್ಕಳು ಹೇಗೆ ಅಂತ ಹೇಳ್ತೇವೆ ಅಂತ ಹೇಳಿದರೆ, ವಾಗರ್ಥಾಮಿವ ಸಂಪೃತ ವಾಗರ್ಥ ಪ್ರತಿಪತ್ತಯೇ ಜಗತಪ್ಪಿತರ ಒಂದೇ ಪಾರ್ವತಿ ಪರಮೇಶ್ವರು. ಜಗತ್ತಿನ ತಂದೆ ತಾಯಿಗಳು ಯಾರು ಅಂತ ಕೇಳಿದರೆ ಪಾರ್ವತಿ ಮತ್ತು ಪರಮೇಶ್ವರರು ಅಂತ. ಅಂತಹ ಪರಮೇಶ್ವರಿ ನೆಲೆಯಾಗಿದ್ದಾನೆ. ಆ ಪರಮೇಶ್ವರ ಎಲ್ಲಿರ್ತಾನ ಅಲ್ಲಿ ಪಾರ್ವತಿ ಖಂಡಿತವಾಗಿ ಇದ್ದೇ ಇರ್ತಾಳಂತೆ. ಆ ನಿಟ್ಟಿನಲ್ಲಿ ಈ ಕ್ಷೇತ್ರದ ಜೀರ್ಣೋದ್ಧಾರ ಮುಗಿದು ಈಗ ನೂತನವಾಗಿ ಅಂದರೆ ಬ್ರಹ್ಮಕಲಶ ಮಾಡುವುದಾಗಿ ನಾವು ಸಂಕಲ್ಪ ಮಾಡಿದ್ದೇವೆ. ಆ ನಿಟ್ಟಿನಲ್ಲಿ ಸಂಬಂಧಪಟ್ಟಂಥ ಎಲ್ಲ ಪ್ರಕ್ರಿಯಾದಿಗಳು ಒಳ್ಳೆಯ ರೀತಿಯಲ್ಲಿ ಸಾಂಗವಾಗಿ ನೆರವೇರಬೇಕು. ಹಾಗೆ ಸಂಬಂಧಪಟ್ಟಂಥ ಧಾರ್ಮಿಕ ಕೆಲಸಾದಿಗಳು ಹಾಗೆ ಸಂತರ್ಪಣಾದಿಗಳು ಅದಕ್ಕೆ ಬೇಕಾದಂಥ ಪೂರಕವಾಗಿ ಯಾವುದೇ ರೀತಿಯಾಗಿರತಕ್ಕ ಧನಕ್ಕೂ ಕೊರತೆ ಬರಬಾರ್ದು, ಧಾನ್ಯಕ್ಕೂ ಕೊರತೆ ಬರಬಾರ್ದು. ಆ ನಿಟ್ಟಿನಲ್ಲಿ ಎಲ್ಲ ಕೆಲಸವು ಸಾಂಗವಾಗಿ ನೆರವೇರಿದ ಜೊತೆಗೆ ಇನ್ನಿತರ ಎಲ್ಲ ದೇವರ ಕಾಳಹಸ್ತೇಶ್ವರ ಸ್ವಾಮಿಯ ಪ್ರತಿಷ್ಠಾಪನೆ ಹಾಗೆ ಅದಕ್ಕೆ ಸಂಬಂಧಪಟ್ಟಂಥ ನಂದಿ, ಆನಂತರ ಮಹಾಗಣಪತಿ, ವಿಶ್ವಕರ್ಮ, ಕಾಳಿಕಾಂಬ, ಅದಲ್ಲದೆ ವಿಶೇಷವಾಗಿ ನಾಗನ ಪ್ರತಿಷ್ಠಾಪನೆಯನ್ನು ಕೂಡ ಮಾಡುವುದಾಗಿ ಎಲ್ಲ ಸಂಕಲ್ಪ ಮಾಡಿದ್ದೀರಿ. ಈ ನಿಟ್ಟಿನಲ್ಲಿ ಅದಕ್ಕೆ ನಡೆಯತಕ್ಕಂಥ ಧಾರ್ಮಿಕ ಪ್ರಕ್ರಿಯೆಗಳು
ಹಾಗೆ ಸಾನ್ನಿಧ್ಯದ ವೃದ್ಧಿಗೋಸ್ಕರ ಮಾಡತಕ್ಕಂಥ ಎಲ್ಲ ಪ್ರಕ್ರಿಯಾದಿಗಳನ್ನು ಆ ಗಣಪತಿಯೊಂದಿಗೆ ಸಮಸ್ತ ದೇವರು ಸಂತೋಷವಾಗಿ ಸಾಂಗವಾಗಿ ನಡೆಸಿಕೊಡೋದು ಮಾತ್ರವಲ್ಲ, ಈ ಗ್ರಾಮಕ್ಕೆ ಸಂಬಂಧಪಟ್ಟಂಥ ದೇವರು ಹಾಗೆಲ್ಲ ಒಂದು ಬ್ರಹ್ಮಕಲಶ ನಡೀತದೆ ಅಂತ ಹೇಳಿದರೆ ಊರಿನವರೆಲ್ಲ ಹೇಗೆ ಬರ್ತಾರೆ ಅದೇ ಪ್ರಕಾರ ಊರಿನೆಲ್ಲ ದೇವರು ಕೂಡ ಆ ಸನ್ನಿಧಾನಕ್ಕೆ ಬರ್ತಾರಂತೆ. ನಮಗೆಲ್ಲ ಕಣ್ಣಿಗೆ ಕಾಣುವಂಥದ್ದಲ್ಲ. ಹಾಗಾಗಿ ಆ ದೇವರಲ್ಲಿ ಏನು ಪ್ರಾರ್ಥನೆ ಮಾಡಬೇಕು ಅಂತ ಕೇಳಿದರೆ, ಶ್ರೇಯಾಂಸಿ ಬಹುವಿಘ್ನಾನಿ ಸಂಭವಂತಿ ಕಲಿಯುಗದ ಒಳ್ಳೆಯ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ನಾನಾ ವಿಧವಾಗಿರತಕ್ಕಂಥ ವಿಘ್ನಗಳು ಬರ್ತದೆ. ಪರಿಹಾರ ಮಾಡಬೇಕಾದ್ರೆ ಭಗವಂತನಲ್ಲಿ ಅಂಗಲಾಚಿ ಕೈ ಮುಗ್ಗಿಕೊಂಡು ನಾವು ಬೇಡಬೇಕಂತೆ. ನಾವೆಲ್ಲ ಹಣ ಇರ್ತದೆ, ಅಧಿಕಾರ ಇರ್ತದೆ, ಎಲ್ಲವಿದ್ರೂ ಕೂಡ ಅದನ್ನು ನೆರವೇರಿಸಬೇಕಾದ್ರೆ ಭಗವಂತನ ಅನುಗ್ರಹ ಬೇಕು, ನಮ್ಮ ಹಿರಿಯರ ಆಶೀರ್ವಾದ ಬೇಕು ಅಂತ ಈ ನಿಟ್ಟಿನಲ್ಲಿ ಮಾಡತಕ್ಕಂಥ ಎಲ್ಲ ಕಾರ್ಯಕ್ರಮಗಳು ಇದೆಲ್ಲ ಸತತವಾಗಿ ಆ ದೇವರ ಆಶೀರ್ವಾದ ನಮಗೆ ಪ್ರಾಪ್ತಿಯಾಗಬೇಕು. ಅವೆಲ್ಲರೂ ಬಂದು ದೇವರ ಸನ್ನಿಧಾನದಲ್ಲಿ ಪಾಲ್ಗೊಂಡು ಆ ಬ್ರಹ್ಮಕಲಶಾದಿಗಳನ್ನೆಲ್ಲ ಸಂಪೂರ್ಣವಾಗಿ ನಾವು ನೋಡಿಕೊಂಡು ಕೃತಜ್ಞರಾಗಿ ನಮ್ಮ ಎಲ್ಲ ರೀತಿಯಾಗಿರತಕ್ಕಂಥ ಪಾಪಗಳನ್ನು ಕಳೆದು ಆ ತಂದೆಯಾಗಿರತಕ್ಕಂಥ ಹಸ್ತೇಶ್ವರ ಸ್ವಾಮಿಯು ನಮಗೆ ಪೂರ್ಣವಾಗಿರತಕ್ಕಂಥ ಅನುಗ್ರಹ ಕೊಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ನಾವೆಲ್ಲ ಪೂರಕವಾಗಿ ಆ ಭಗವಂತನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಬೇಕು. ಇದರಿಂದ ನಮ್ಮ ವಂಶಕ್ಕೆ ಪರಿಪೂರ್ಣವಾಗಿರತಕ್ಕಂಥ ಅನುಗ್ರಹ ದೇವರು ಕೊಡ್ತಾರೆ ಎನ್ನುವಂಥ ನಿಟ್ಟಿನಲ್ಲಿ ಈ ಪ್ರಾರಂಭದಿಂದ ಗುರುಗಳ ಆಶೀರ್ವಾದ ಹಾಗೆ ಧರ್ಮಸ್ಥಳ ಮಂಜುನಾಥೇಶ್ವರ ದೇವರ ಆಶೀರ್ವಾದ ಇದೆಲ್ಲವೂ ಸೇರಿಕೊಂಡು ನಾವೆಲ್ಲ ಕರ್ಮಾಂಗವನ್ನು ಪ್ರಾರಂಭ ಮಾಡ್ತಿದ್ದೇವೆ. ಕರ್ಮಾಂಗಕ್ಕೆ ಪ್ರಾರಂಭದಿಂದ ಅಂತ್ಯವರೆಗೆ ಯಾವುದೇ ರೀತಿಯಾಗಿರತಕ್ಕಂಥ ತೊಂದರೆಗಳು ಬಾರದ ರೀತಿಯಲ್ಲಿ ಕಾಪಾಡಿಕೊಂಡು ಬರುವಂಥದ್ದು ತಂದೆಯಾಗಿರತಕ್ಕಂಥ ಕಾಳಹಸ್ತೇಶ್ವರ ಸ್ವಾಮಿಯ ಸನ್ನಿಧಾನದ ಆಶೀರ್ವಾದ. ಈ ನಿಟ್ಟಿನಲ್ಲಿ ಆ ದೇವರು ನಮಗೆ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆಯುರಾರೋಗ್ಯ, ಭಾಗ್ಯ, ಧನಕನಕ ವಸ್ತು ವಾಹನಾದಿ ಸಕಲ ಸೌಭಾಗ್ಯಗಳನ್ನು ಆ ದೇವರು ನಮಗೆ ಅನುಗ್ರಹ ಮಾಡಬೇಕು. ಕರ್ಮಾಂಗ ಚೆನ್ನಾಗಿ ಕೊಡಬೇಕು. ಕರ್ಮಾಂಗದ ಫಲ ನಮಗೆ ಪ್ರಾಪ್ತಿ ಮಾಡಿಕೊಡಬೇಕು ಅಂತ ಭಕ್ತಿಯಿಂದ ಮತ್ತು ಶ್ರದ್ಧೆಯಿಂದ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ. ಅನನ್ಯಾ ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ನಮಃ ಶಿವಾಯ ಶಾಂತಾಯ ಸಹಜಾಯ ಸದಾತ್ಮನೇ ಪ್ರಣತಕ್ಲೇಶನಾಶಾಯ ಯೋಗಿನಾಂ ಪತಯೇ ನಮೋ ನಮಃ. ಪ್ರಾರ್ಥಯಾಮಿ ನಮಸ್ಕರೋಮಿ ಪ್ರದಕ್ಷಿಣ ನಮಸ್ಕಾರ ಮಾಡಿ. ಯಾನಿ ಕಾನಿ ಜ ಪಾಪಾನಿ ಜನ್ಮಾಂತರ ಕೃತಾನಿ ಚ ತಾನಿ ತಾನಿ ವಿನಶ್ಯಂತಿ ಪ್ರದಕ್ಷಿಣ ಪದೇ ಪದೇ. ಪಾಪೋಹಂ ಪಾಪಕರ್ಮಃ ಪಾಪಾತ್ಮ ಪಾಪಸಂಭವ ತ್ರಾಹಿ ಮಾಂ ಕೃಪಯಾ ದೇವ ಶರಣಾಗತವತ್ಸಲ ಅನ್ಯಥಾ ಶರಣನ್ನಾಸಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯಭಾವೇನ ರಕ್ಷಮಾಂ ಪರಮೇಶ್ವರ ಪ್ರಾರ್ಥಯಾಮಿ. ಒಳಗೆ ಬರಬಾರ್ದು. ವಾದ್ಯವ್ರು ಬನ್ನಿ ಸಮಯ ಬನ್ನಿ. ಕಾಳಹಸ್ತೇಶ್ವರ ಸಮಿತಿಯವರು ಪ್ರತಿಯೊಬ್ಬರು ಬಾಲಾಲಯಕ್ಕೆ ಬನ್ನಿ ದಯಮಾಡಿ.
पवित्रं देवदं ब्रह्मणस्पते प्रभुर्गात्राणि
ಪ್ರಾರ್ಥನೆ
ಸ್ವಸ್ತಿ
ಆಗ್ಲಿಕ್ಕಿಲ್ಲ, ಅದು ನೋಡಿದರೆ ಮಾತ್ರ ಗೊತ್ತಾಗ್ತದೆ. ನೀವು ನೋಡಿದ್ದೀರೇ ಇಲ್ಲೋ ಗೊತ್ತಿಲ್ಲ. ಹಾಗೆ ಈ ಒಂದು ಪ್ರಾಂತ್ಯಕ್ಕೆ ಅದೊಂದು ವಿಶೇಷವಾಗಿರತಕ್ಕಂಥ ಒಂದು ಸಮಯ. ಹಾಗಾಗಿ ಅದರ ಬ್ರಹ್ಮ ಕಲಶಾದಿಗಳನ್ನೆಲ್ಲ ಮಾಡಬೇಕು ಅಂತ ಹೇಳಿದ್ರೆ ಒಂದಷ್ಟು ವೈದಿಕರು ಬೇಕು. ಹಾಗೆ ವೈದಿಕರು ಅಂತ ಹೇಳಿದ್ರೆ ಅವರು ವೈದಿಕರಾಗಿದ್ದುಕೊಂಡು ಅವ್ರ ಒಟ್ಟಾರೆ ನಾವು ಕರ್ಕೊಂಡು ಬರ್ಲಿಕ್ಕೆ ಆಗುದಿಲ್ಲ. ಯಾವುದಲ್ಲಿ ಯಾರ್ಯಾರು ಪರಿಣಿತರಾಗಿದ್ದಾರೆ, ಎಷ್ಟೆಷ್ಟು ಬ್ರಹ್ಮ ಕಲಶ ಮಾಡಿದ್ದಾರೆ ಅಂತವರನ್ನು ಮಾತ್ರ ನಾವು ಕರಿಬೇಕು. ಯಾಕಂದ್ರೆ ಈ ಒಂದು ಕೆಲಸಕ್ಕೆ ಸಾಧಾರಣ ಒಂದು 20 ಜನ ಬೇಕಾಗ್ತದೆ. ಆದ್ರೆ ಪರಿಣತಿ ಉಳ್ಳವರನ್ನು ನಾವು ಕರೆದಾಗ ಅದಕ್ಕೆ ಜನ ಜಾಸ್ತಿ ಬೇಡ ಅಂತ. ಯಾಕೆ ಜಾಸ್ತಿ ಜನ ಕರ್ಕೊಂಡು ಬಂದಾಗಿ ನಿಮ್ಮ ಇದರಿಂದ ಜಾಸ್ತಿ ಬರ್ತಾ ಹೋಗ್ತದೆ. ಹಾಗಾಗಿ ನಿಮಗೂ ಹೊರೆ ಆಗಬಾರದು, ನಮಗೂ ತೊಂದರೆ ಆಗಬಾರದು. ಹಾಗಾಗಿ ಒಂದು ಇಷ್ಟು ಜನರನ್ನು ಒಂದು 15 ಅಂತ ಅಂದಾಜು ಮಾಡಿದ್ದೇವೆ. ಒಂದು 11 ಜನರು ಕರ್ಕೊಂಡು ಬಂದು ನಾವೆಲ್ಲ ಕರ್ಮಾಂಗ ಮಾಡ್ತೇವೆ. ಅದರಲ್ಲಿ ನಿಯಮ ಏನು ಅಂತ ಕೇಳಿದ್ರೆ, ಯಾವತ್ತೂ ಕೂಡ ಒಂದು ಬ್ರಹ್ಮಕಲಶ ಆಗಿರ್ಬೋದು, ದೇವರ ಸೇವೆ ಆಗಿರ್ಬೋದು, ಏನು ಮಾಡುವುದಿದ್ರು ಕೂಡ ಯಜಮಾನ ನಾನು ನಿಮಗೆ ಹೇಳುದು ಗೋಡೆಗೆ ಆಯ್ತಾ, ಯಾವುದೇ ಹೇಳಿದ್ರು ಕೂಡ ಯಾವುದೇ ಮಾಡುವಂತದ್ದಿದ್ರು ಕೂಡ ದ್ರವ್ಯ ಲೋಪ ಆದ್ರೆ ಯಜಮಾನನಿಗೆ ತೊಂದರೆ ಅಂತ. ಯಾವುದೇ ಕರ್ಮಾಂಗಕ್ಕೆ ದ್ರವ್ಯದ ಲೋಪ ಆಗಲೇಬಾರದು. ನಾವು ಎಷ್ಟು ಕೊಟ್ಟಿದ್ದೇವೆ ಅಷ್ಟು ತರುವಂತದ್ದು ನಿಮ್ಮ ಜವಾಬ್ದಾರಿ. ಯಾಕಂದ್ರೆ 100ಕ್ಕೆ 75% ಇಲ್ಲ, ನೇರವಾಗಿ ಹೇಳಿಬಿಡ್ತೇನೆ ನಾನು. ಅಲ್ಲಿ ಇಲ್ಲ, ಇದ್ದದ್ದನ್ನು ಸುಧಾರಿಸಿಕೊಂಡು ನಾವು ಹೋಗ್ತೇವೆ ಹೊರತು ಅಲ್ಲಿ ಆಗ್ತದೆ ಇಲ್ವ ಅಂತ ನಮಗೆ ಗೊತ್ತಿಲ್ಲ. ಅದು ನಮ್ಮ ಕರ್ತವ್ಯ ಉಂಟು, ಅನುಷ್ಠಾನ ಪ್ರಕಾರವಾಗಿ ನಾವು ಮಾಡ್ತೇವೆ. ಅದು ಬಿಟ್ರೆ ಆ ನಂತರ ಮಾಡತಕ್ಕಂಥದ್ದು ಮಂತ್ರ ಲೋಪ ಆದ್ರೆ ನಮಗೆ ದೋಷ ಬರ್ತದೆ. ಅದಕ್ಕೋಸ್ಕರವಾಗಿ ಮಂತ್ರ ಯಾವತ್ತೂ ನಾವು ಲೋಪನ ಮಾಡ್ಲಿಕ್ಕಾಗಲ್ಲ. ಆ ಕೆಲಸ ಎಷ್ಟು ಉಂಟು ಆ ಮಂತ್ರಗಳದ್ದು ಅಷ್ಟನ್ನು ಮಾಡಿಯೇ ಮಾಡ್ತೇವೆ. ನಿಮಗೆ ನಾವು ಮೋಸ ಮಾಡಬಹುದು, ಆ ಒಳಗಿದ್ದವರು ಮೋಸ ಮಾಡ್ಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ಹಾಗಿದ್ದಾಗ ಮಂತ್ರಗಳನ್ನು ನಾವು ಯಾವತ್ತೂ ಲೋಪ ಮಾಡುದಿಲ್ಲ, ದ್ರವ್ಯ ಲೋಪ ಮಾಡಿದ್ದೀರಿ. ಹಾಗಿದ್ದಾಗ ಇಂತಹ ಕಾಲಕ್ಕೆ ಇನ್ನೆಷ್ಟು 12 ವರ್ಷ ಬೇಕು. ಒಂದು ಬ್ರಹ್ಮಕಲಶ ಆಗಿ ಇನ್ನೊಂದು ಬ್ರಹ್ಮಕಲಶ ಆಗಬೇಕಾದ್ರೆ ಬ್ರಹ್ಮಕಲಶ ಅನ್ನತಕ್ಕಂಥದ್ದು ಅತಿ ಉತ್ತಮವಾಗಿರತಕ್ಕಂತ ಕೆಲಸ. ಅದರಲ್ಲಿ ಯಾವತ್ತೂ ಕೂಡ ನಾವು ಇದು ಮಾಡಬಾರ್ದು. ಹಾಗಾಗಿ ನೀವೇನು ತಂದಿದ್ದೀರಿ ಅದರಲ್ಲಿ ನಾವು ಮಾಡಿ ಮುಗಿಸೋದು ನಮ್ಮ ಕರ್ತವ್ಯ ಅಷ್ಟೇ, ಬಿಟ್ಟರೆ ಬೇರೆ ಏನಿಲ್ಲ. ಹಾಗಾಗಿ ಇಲ್ಲಿ ಏನು ಅಂತ ಕೇಳಿದ್ರೆ, ಕರ್ಮಾಂಗ ಮಾಡುವಂತ ಯಾರು ವೈದಿಕರು ಬರ್ತಾರೋ ಈ ದೇವರ ಸ್ವರೂಪ ಅಂತ. ದೈವಾಧೀನಂ ಜಗತ್ ಸರ್ವಂ ಮಂತ್ರಾಧೀನಂತು ದೈವತಂ ತನ್ಮಂತ್ರ ಬ್ರಾಹ್ಮಣಾಧೀನಂ ಬ್ರಾಹ್ಮಣ ಮಮ ದೇವತಾ. ಯಾಕೆ ಹೇಳಿದ್ದಾರೆ ಬ್ರಾಹ್ಮಣರು ನಮ್ಮ ದೇವರು ಅಂತ ಯಾಕೆ ಹೇಳಿದ್ದಾರೆ ಅಂತ ಕೇಳಿದ್ರೆ, ಜನಿವಾರ ಹಾಕಿದವರು ಎಲ್ಲರೂ ಬ್ರಾಹ್ಮಣರಲ್ಲ. ನಿತ್ಯಾನುಷ್ಠಾನ ಯಾರು ಮಾಡ್ತಾರ, ವೈದಿಕ ಯಾರು ಮಾಡ್ತಾರ, ಅವರು ನಮಗೆ ದೇವರು ಕಾಣಬೇಕು. ಯಾಕೆ ಆ ದಿವಸ ಮಾಡತಕ್ಕಂತ ಕರ್ಮಾಂಗವನ್ನು ದೇವರನ್ನು ಅವರ ಆತ್ಮದಲ್ಲಿ ಸಾಕ್ಷಾತ್ಕರಿಸಿ ಆ ಮೂಲಕವಾಗಿ ಆ ಕಲಶದಲ್ಲಾಗಿರ್ಬೋದು, ಯಜ್ಞದಲ್ಲಾಗಿರ್ಬೋದು ಚೈತನ್ಯವನ್ನು ಕೊಟ್ಟು ಆ ಪೂಜೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಏನಾಗ್ತದೆ, ಅವಿನಾಭಾವ ಸಂಬಂಧಗಳು ಬರ್ತದೆ. ಸೋಹಂಭಾವೇನ ಪೂಜೆ, ನೀನು ನಾನೆಂದು ಪೂಜೆ ಮಾಡುವಾಗ ಇಬ್ಬರು ಒಂದೇ ಆಗಿರುತ್ತಾರೆ. ಆದ್ರಿಂದ ನಿಮಗೆ ಯಾವ ದೇವರು ಅಂತ ಕೇಳಿ ನೇರವಾಗಿ ಅವರು ನಮಗೆ ಆಶೀರ್ವಾದ ಮಾಡಲಿಕ್ಕೆ ಅವರಿಂದ ಸಾಧ್ಯ ಇಲ್ಲ. ಹಾಗಿದ್ದಾಗ ಅವರ ಮೂಲಕವಾಗಿ ನಮ್ಮ ಮೂಲಕವಾಗಿ ಅವರ ಆಶೀರ್ವಾದ ಮಾಡಿಸ್ತಾರೆ ಅನ್ನತಕ್ಕಂಥದ್ದು ಶಾಸ್ತ್ರದ ಭಾಗ. ಹಾಗಾಗಿ ಏನು ನೀವು 4ರಿಂದ 6ರಿಂದ 6ರವರೆಗೆ ಏನು ಕರ್ಮಾಂಗ ಮಾಡ್ತಿದ್ದೀರಾ, ಆ ಕರ್ಮಾಂಗಕ್ಕೆ ಯಾವುದೇ ರೀತಿಯಾದ ಶ್ರುತಿಗಳು ಬರಬಾರದು. ನಮ್ಮ ಗುರುವ ಸ್ವಾಮಿಗಳಾಗಿರ್ತಕ್ಕಂಥ ಶಿವಸುಜ್ಞಾನಮೂರ್ತಿ ಗುರುಗಳು ಕೂಡ ನಮಗೆ ಆಶೀರ್ವಾದ ಮಾಡಿ ಕರ್ಮಾಂಗವನ್ನು ಮಾಡಿ ಅಂತ ಅವರು ಹೇಳಿದ್ದಾರೆ. ಅದಾದ್ರೆ ಒಟ್ನಾಳ ಸ್ವಾಮಿಗಳು ಕೂಡ ಮಾಡಿ ನಿಮಗೆ ನಮ್ಮ ಆಶೀರ್ವಾದ ಉಂಟು ಅಂತ ಹೇಳಿದ್ದಾರೆ. ಈ ಗ್ರಾಮದೇವರು ಮತ್ತೆ ನನಗೆ ಈ ಕ್ಷೇತ್ರದ ಬ್ರಹ್ಮಕಲಶ ಮಾಡತಕ್ಕಂತ ಗುರುಗಳು ಕೂಡ ನೀವು ಮುಂದಕ್ಕೆ ಮಾಡಿಕೊಂಡು ಹೋಗಿ ಚೆನ್ನಾಗಿ ಆಗ್ತದೆ ಅಂತ ಹೇಳಿದಂತ ಮಾತಿನ ಪ್ರಕಾರವಾಗಿ ಎಲ್ಲಾ ದೇವರ ಗ್ರಾಮದೇವರ ಆಶೀರ್ವಾದ ಪಡ್ಕೊಂಡು ಈ ಕರ್ಮಾಂಗ ನಾವು ಮಾಡ್ತಾ ಇದ್ದೇವೆ. ಕರ್ಮಾಂಗ ಮಾಡುವಂತಹ ಸಂದರ್ಭದಲ್ಲಿ ಏಕಾಏಕಿ ನಾವು ಮಾಡ್ಲಿಕ್ಕೆ ಆಗುದಿಲ್ಲ. ಆ ಜವಾಬ್ದಾರಿ ಯಜಮಾನ ಕೊಡಬೇಕಾದ್ರೆ ಆನಂತರ ನಾವು ಮಾಡಬೇಕು ಅಂತ. ಹಾಗಾಗಿ ಇವತ್ತಿನ ಈ ಪ್ರಾರಂಭನೆ 4ರಿಂದ 6ರವರೆಗೆ ನಡೆಯತಕ್ಕಂಥ ಪ್ರತಿಯೊಂದು ಕರ್ಮಾಂಗವನ್ನು ಹೇಗೆ ಮಾಡಬೇಕು ಅಂತ ಕೇಳಿದ್ರೆ ಹೇಳಿ, ಅಸ್ಯಯಾಗಸ್ಯ ನಿಷ್ಪತ್ತೌ ಭವಂತೋ ಅಭ್ಯರ್ಥಿತ ಮಯ ಸುಪ್ರಸನ್ನೈಶ್ಚ ಕರ್ತವ್ಯಂ ಕರ್ಮೇದಂ ವಿಧಿಪೂರ್ವಕಂ. ಈ ಕರ್ಮಾಂಗವನ್ನು ಹೇಗೆ ಮಾಡಬೇಕು ಅಂತ ಕೇಳಿದ್ರೆ ಶಾಸ್ತ್ರಕ್ಕೆ ಚ್ಯುತಿ ಬರಬಾರದು. ಹಾಗಾಗಿ ನೀವು ಸುಪ್ರಸನ್ನೇಶ ಒಳ್ಳೆಯ ಮನಸ್ಸಿಂದ ಮಾಡಬೇಕು. ಕರ್ಮೇನ ವಿಧಿಪೂರ್ವಕವಾಗಿರತಕ್ಕಂಥ ಕರ್ಮಾಂಗವನ್ನು ಮಾಡಬೇಕಂತೆ. ನಾವು ಏನ್ ಮಾಡ್ತೇವೆ ನಿಮ್ಗೆ ಗೊತ್ತಿಲ್ಲ, ಅರ್ಧಂಬರ್ಧ ನಾವು ಮಾಡಿ ಮುಗಿಸ್ಬೋದಲ್ವಾ, ನಿಮಗೆ ಗೊತ್ತಾಗುದಿಲ್ಲ. ಆದ್ರೆ ನೋಡುವ ದೇವರಿದ್ದಾನೆ, ನನಗೆ ಎಷ್ಟು ಮಾಡಿದ್ದಿ ಅಂತ ನೋಡಿಕೊಂಡ್ರೆ ಅವರು ನಮಗೆ ಫಲ ಕೊಡ್ತಾರಂತೆ. ಅದಕ್ಕೆ ನಮಗೆ ದೋಷ ಉಂಟು ಅಂತ ಅರ್ಧಂಬರ್ಧ ಮಾಡಿದ್ರೆ. ಹಾಗಾಗಿ ನಮಗೆ ಏನು, ನಮ್ಮ ಕರ್ತವ್ಯ ಏನು, ಪ್ರಾರಂಭದಿಂದ ಕಡೆಯವರೆಗೆ ಮಾಡ್ಲಿಕ್ಕೆ ನಮಗೆಲ್ಲ ಗುರುಗಳ ಉಪದೇಶ ಆಗಿದೆ. ನಾವೆಲ್ಲರೂ ಆ ಕರ್ಮಾಂಗ ಮಾಡ್ತಿದ್ದೇವೆ. ಮಾಡುವಂತ ಕರ್ಮಾಂಗದಿಂದ ಆ ದೇವರು ಸಂತುಷ್ಟರಾಗ್ಲಿ, ಸದಾಕಾಲ ಆಚಂದ್ರಾರ್ಥ ಪರ್ಯಂತರವಾಗಿ ಆ ಬಿಂಬದಲ್ಲಿ ಸಾನ್ನಿಧ್ಯಗೊಂಡು ಈ ಕ್ಷೇತ್ರಕ್ಕೆ ಬರತಕ್ಕ ಎಲ್ಲಾ ಭಕ್ತಾದಿಗಳನ್ನು ಹರಸಿ ಮುಂದಕ್ಕೆ ದೊಡ್ಡ ಕ್ಷೇತ್ರ
ಕ್ಷೇತ್ರವಾಗಿ ಬೆಳಗತಕ್ಕಂಥ ಯೋಗ ಭಾಗ್ಯ ದೇವರು ಅನುಗ್ರಹ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಂಡು ನಿಮ್ಮನ್ನು ಹರಸುವಂತದ್ದು. ಭಗವಂತ ನಿಮಗೆ ಒಳ್ಳೇದು ಮಾಡಲಿ. ನಾವಿನ್ನು ಕರ್ಮಾಂಗ ಪ್ರಾರಂಭ ಮಾಡ್ತೇವೆ. ಮುಂದಕ್ಕೆ ನಾವು ನಿಮ್ಮನ್ನು ಕಾಯುವಂತ ಪ್ರಶ್ನೆ ಇಲ್ಲ. ಎಷ್ಟು ಸಮಯಕ್ಕೆ ಹೇಳಿದ್ರೆ ಆ ಸಮಯಕ್ಕೆ ಇಲ್ಲಿ ಬರುವಂತ ನಿಮ್ಮ ಜವಾಬ್ದಾರಿ. ಅಲ್ಲಿ ಏನು ಬದಲಾವಣೆ ಇಲ್ಲ. ನಾವು ಆ ಸಮಯಕ್ಕೆ ನಾವು ಮಾಡಿ ಮುಂದುವರಿತೇವೆ. ಆ ಸಮಯಕ್ಕೆ ಬರದಿದ್ದರೆ ನಮ್ಮ ಕರ್ತವ್ಯ ಇಲ್ಲದೆ ಮುಂದಕ್ಕೆ ಇದು ತೊಂದರೆ ಆಗ್ತದೆ. ನಮಗೆ ಆ ಸಮಯಕ್ಕೆ ಮುಗಿಸ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಯಾವ ಯಾವ ಸಮಯ ಕೊಟ್ಟಿದ್ದೇವೆ ಆಯಾ ಸಮಯಕ್ಕೆ ಬರಬೇಕು. ಅದಲ್ಲದೆ ಪ್ರತಿಯೊಂದು ವಿಷಯದಲ್ಲೂ ಕೂಡ ಅಷ್ಟೇ, ನಮ್ಮ ಯೋಗಕ್ಷೇಮ ನೋಡುವುದು ನಿಮ್ಮ ಧರ್ಮ. ಅದರಲ್ಲಿ ಏನು ವ್ಯವಸ್ಥೆಗಳು ಉಂಟಾಗಲಿ, ಅಲ್ಲಿ ಏನು ವ್ಯವಸ್ಥೆಗಳಿಲ್ಲ ನೋಡಿಕೊಳ್ಳಬೇಕು. ವ್ಯವಸ್ಥೆ ಈಗಲೇ ಇಲ್ಲ, ಬಂದದ್ದು ಈ ಸಾಯಂಕಾಲ. ಹಾಗಿದ್ದಾಗ ಆ ವ್ಯವಸ್ಥೆಗಳಿಗೆ ನಾವು ಬದ್ಧರಾಗಿರಬೇಕೇ ಹೊರತು ಯಾವುದೇ ಕಷ್ಟ ನಾವು ಮಾಡಬಾರ್ದು. ಯಾಕಂದ್ರೆ ಇವತ್ತು ಮಧ್ಯಾಹ್ನ ನಾವು ನೋಡಿದ್ದೇವೆ, ಎಲ್ಲ ನಮ್ಮ ವೈದಿಕರೇ ಮಾಡ್ತಿದ್ದಾರೆ. ಶಾಮಿಯಾನ ಹಾಕುವಂಥದ್ದಾಗಿರ್ಬೋದು, ಕೆಳಗಿಂದ ಗ್ಯಾಸ್ ತರುವಂಥದ್ದಾಗಿರ್ಬೋದು, ಅದೆಲ್ಲ ಅವ್ರು ಮಾಡುವಂಥ ಕೆಲಸ ಅಲ್ಲ. ಅದೆಲ್ಲ ನೀವು ಮಾಡುವಂಥ ಕೆಲಸ, ತಂದು ಕೊಡುವಂಥ ಕೆಲಸ ನಿಮ್ಮದು. ಹಾಗಿದ್ದಾಗ ಎಲ್ಲಿ ಅದನ್ನು ನಾವು ಮನಸ್ಸಲ್ಲಿ ಹಚ್ಚಿಕೊಳ್ಳುವುದಿಲ್ಲ. ಅದನ್ನು ಮನಸ್ಸಿಗೆ ಬಂದಾಗ ಸರ್ ಹೇಳಿ ಹೋಗ್ತದೆ. ಹಾಗಿದ್ದಾಗ ಇದು ಯಾವುದು ಕೂಡ ನಮಗೆ ಮನಸ್ಸಿಗೆ ನೋವಾಗುವಂಥದ್ದಲ್ಲ. ಈ ಸಂದರ್ಭದಲ್ಲಿ ಮಾಡುವಂತಹ ಕೆಲಸವನ್ನು ಚೆನ್ನಾಗಿ ಮಾಡಿಕೊಡಿ ಅಂತ ವಿಜ್ಞಾಪನೆ ಮಾಡಿಕೊಂಡು ಪ್ರತಿಯೊಬ್ಬರು ಕೂಡ ಒಂದೊಂದು ಕೊಡ್ತಾ ಬನ್ನಿ. ಯುವಾಸವಾದ ಪದವೇದಾಗ ಸೌಶ್ರಯಾನ್ ಎಲ್ಲರಿಗೂ ಕೊಡ್ತಾ ಬನ್ನಿ. ಎಲ್ಲರಿಗೂ ಕೊಡ್ತಾ ಬನ್ನಿ. ಹಾಗೆ ಎಲ್ಲರೂ ವಿಜ್ಞಾಪನೆ ಮಾಡಿಕೊಂಡು ಕರ್ಮಾಂಗ ಒಳ್ಳೆ ರೀತಿಯಲ್ಲಿ ಸಾಂಗವಾಗಿ ನೆರವೇರಿಸಬೇಕು. ಭಕ್ತಿಯಿಂದ ಶ್ರದ್ಧೆಯಿಂದ ಕರ್ಮಾಂಗ ಮಾಡಿಕೊಡಿ ಅಂತ ಹೇಳಿ ಎಲ್ಲಾ ವೇದಿಕೆಗಳಲ್ಲಿ ಯಜಮಾನ ವಿಜ್ಞಾಪನೆ ಮಾಡಿಕೊಂಡು ನಮಸ್ಕಾರ ಮಾಡಿ ಆಯ್ತಾ. ಆಯ್ತು, ನಮಸ್ಕಾರ ಮಾಡಿ.
ಓಂ ಶ್ರೀ ಗುರುಭ್ಯೋ ನಮಃ. ಓಂ ಹೇಮಂತಸ್ಯ ಭುವನ ವಿಶ್ವಕರ್ಮದೃಷ್ಟು ವಿಶ್ವಕರ್ಮಾ ದೇವತಾ ವಿಶ್ವಕರ್ಮಾ ವಾಹನೇ ನಿಯೋಗಃ. ಓಂ ಯ ಇಮ ವಿಶ್ವಾ ಭುವನಾನಿ ಯುಕ್ತದೃಢೋತಾನ್ಯಸೀರತ್ಪಿತಾನಾಃ ಸ ಆಶಿಷಾ ದ್ರವಿಣಮಿಚ್ಛಮಾನಃ ಪ್ರಥಮಚ್ಚರವರಾಂ ಆವಿವೇಶ. ವಿಶ್ವಕರ್ಮಣೇ ನಮಃ. ಭೂ ವಿಶ್ವಕರ್ಮಾಣಂ ಆವಾಹಯಾಮಿ. ಭೂ ವಿಶ್ವಕರ್ಮಾಣಂ ಆವಾಹಯಾಮಿ. ವಿಶ್ವಕರ್ಮಾಣಂ ಆವಾಹಯಾಮಿ. ಓ ಶಿವಸ್ವ ವಿಶ್ವಕರ್ಮಣೇ ನಮಃ. ವಿಶ್ವಕರ್ಮಾಣಮಾವಾಹಯಾಮಿ. ಸ್ಥಾಪೇ ಭೂತಿ ಪ್ರಾಣಪ್ರತಿಷ್ಠಾಪನೆ ನಿಯೋಗಸ್ಯ ಶ್ರೀ ಪ್ರಾಣಪ್ರತಿಷ್ಠಾ ಮಹಾಮಂತ್ರಸ್ಯ ಬ್ರಹ್ಮ ವಿಷ್ಣು ಮಹೇಶ್ವರ ಪ್ರಾಣಾಖ್ಯಾನೀವೃತ ಆಂ ಬೀಜಂ ಹ್ರೀಂ ಶಕ್ತಿ ಓಂ ಕೀಲಕಂ ಸ್ವಸ್ತಿಕಾಮಧ್ಯೆ ವಿಶ್ವಕರ್ಮಾ ಸಾನ್ನಿಧ್ಯರ್ಥೆ ಪ್ರಾಣಪ್ರತಿಷ್ಠಾಪನೆ ನಿಯೋಗ ಹ್ರೀಂ ಭೂಮ್ಯಾದ ವಿಶ್ವಕರ್ಮಾಣಂ ಪ್ರಾಣಾಯ ಪ್ರಾಣಾಮಾರಿ ಭೂಮ್ಯಾದ ಭೂಮ್ಯಾದ ಸರ್ವೇಂದ್ರಿಯಾಣಿ ಇಹ ಸ್ಥಿತಾನಿ ಓಂ ಗೋರತ್ರೇ ಆವಾಹಿತೋ ಭವ ಸಂಸ್ಥಾಪಿತೋ ಭವ ಸನ್ನಿಹಿತೋ ಭವ ಸನ್ನಿರುದ್ಧೋ ಭವ ಅಪಗುಂಠಿತೋ ಭವ ವ್ಯಾಪ್ತೋ ಭವ ಪ್ರಸೀದಕ್ಯಮಸ್ವ. ಓಂ ವಿರಾಟ್ ರೂಪಾಯುಕ್ತೆ ಪಂಚಭಕ್ತಾಯ ಧೀರನ್ನೋ ವಿಶ್ವಕರ್ಮ ಪ್ರಚೋದಯಾತ್. ವಿರಾಟೋ ವಿಶ್ವಕರ್ಮ ಪ್ರಚೋದಯಾತ್. ಇದಮೆಂದು ಓಂ ರಾಮಹೃದಯಾಯ ಓಂ ಹೃದಯಾನ್ಮಾನವೇ ಸ್ವಾಶಿಖಾ ಖಡ್ಗವತಾಯ ಓಂ ನೇತ್ರತ್ರಯವೃತ್ರವಂ ಭೋರ್ಭುವಸ್ಸರೋಮಿತಿ ದಿಗ್ಬಂಧಃ ಧ್ಯಾನಂ ಜ್ಯೋತಿರ್ಮಯಂ ಶಾಂತಮಯಂ ಪ್ರದೀಪ್ತಂ ವಿಶ್ವಾತ್ಮಕಂ ವಿಶ್ವಜಿತಂ ನಿರೀಹಮಾದ್ಯಂತ ಶೂನ್ಯಂ ಸಕಲೈಕನಾಥಂ ಶ್ರೀ ವಿಶ್ವಕರ್ಮಾಣಂ ನಮಾಮಿ. ವಿಶ್ವಕರ್ಮಣೇ ನಮಃ. ಪ್ರಾರ್ಥಯಾಮಿ ನಮಸ್ಕರೋಮಿ. ಗಂಭೀರಾತ್ಮನೆ ಗಂಧಂ ಕಲ್ಪಯಾಮಿ. ಕಮ್ಮಾಕಾಶಾತ್ಮನೆ ಪುಷ್ಪಂ ಕಲ್ಪಯಾಮಿ. ಯಂ ವಾಯುವಾತ್ಮನಾ ಧೂಪಂ ಕಲ್ಪಯಾಮಿ. ರಮ್ಯಜ್ಞಾತ್ಮನಾ ದೀಪಂ ಕಲ್ಪಯಾಮಿ. ನೈವೇದ್ಯಂ ಕಲ್ಪಯಾಮಿ. ಪಂಚೋಪಚಾರ ಪೂಜಾ ಕಲ್ಪಯಾಮಿ. ಕಿಂಚಿತ್ ಪೂಜಾರಾಧನಂ ಕರಿಷ್ಯೆ. ಆವಾಹಿತಾ ಶ್ರೀ ವಿಶ್ವಕರ್ಮಣೇ ನಮಃ. ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ. ಅವಾಹಯಾಮಿ ಆವಾಹನಂ ಸಮರ್ಪಯಾಮಿ. ಆಸನಂ ಸಮರ್ಪಯಾಮಿ. ಸ್ವಾಗತಂ ಸಮರ್ಪಯಾಮಿ. ಪಾದಾರವಿಂದಯೋಪಾದ್ಯಂ ಸಮರ್ಪಯಾಮಿ. ಹಸ್ತಯೋರರ್ಘ್ಯಂ ಸಮರ್ಪಯಾಮಿ. ಮುಖೇ ಆಚಮನಂ ಸಮರ್ಪಯಾಮಿ. ಸ್ನಾನಂ ಸಮರ್ಪಯಾಮಿ. ವಸ್ತ್ರಂ ಸಮರ್ಪಯಾಮಿ. ಆಭರಣಂ ಸಮರ್ಪಯಾಮಿ. ಸರ್ವೋಪಚಾರ ಪೂಜಾರ್ಥೆ ಗಂಧಾಕ್ಷರವಸ್ತ್ರ ಪುಷ್ಪಾಣಿ ಸಮರ್ಪಯಾಮಿ. ಸರ್ವೋಪಚಾರ ಪೂಜಾರ್ಥೆ ಗಂಧಾಕ್ಷರವಸ್ತ್ರ ಪುಷ್ಪಾಣಿ ಸಮರ್ಪಯಾಮಿ. ಧೂಪಮಾಗ್ರಾಪಯಾಮಿ. ದೀಪಂ ದರ್ಶಯಾಮಿ. ನಿವೇದ್ಯಾರ್ಥೆ ವ್ರತಸ್ಥಾಪಿತರಂಭಾವರಂ ನಿವೇದಯಾಮಿ. ಓಂ ಭೋರ್ಭುವಸ್ಸದಸ್ಸರ್ವಣಾಹಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ವ್ರತಂ ತ್ವಾ ಸತ್ಯೇನ ಪರ್ಯಂಚಾಮಿ. ನಮೋವಸ್ತನಮತಿ ಸ್ವಾಹ. ಓಂ ಪ್ರಾಣಾಯ ಸ್ವಾಹ. ಅಪಾನಾಯ ಸ್ವಾಹ. ಓಂ ಯಾನಾಯ ಸ್ವಾಹ. ಉದಾನಾಯ ಸ್ವಾಹ. ಸಮಾನ ವ್ಯವಹಾರಕ್ಕೆ ಮೃಜಾವೃತ್ಯಂ ಸಂತತ್ತೀಹಿ ಸಂಧೇಯತೆ ಪ್ರಜಯಾ ಪಶುವಿಂ ವೇದ ಆವಾಜ ದೇವತಾಭ್ಯೋ ನಮಃ. ಪ್ರಾರ್ಥಯಾಮಿ ನಮಸ್ಕರೋಮಿ. ಅನಯಾ ಪೂಜಾರಾಧನ ಕರ್ಮಣ ವಿಶ್ವಕರ್ಮ ಪ್ರಿಯತಾಂ ಪ್ರಾರ್ಥಯಾಮಿ ನಮಸ್ಕರೋಮಿ. ಮಾತೃಕಾ ಪೂಜನ ನಾಂದಿ ಪೂಜಾರಾಧನಂ ಕರಿಷ್ಯೆ. ನಿಮ್ಮ ಸಮಸ್ತ ಹಿರಿಯರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಒಂದು ಅಧ್ಯಕ್ಷರಾಗುವುದು ಅಂತ ಹೇಳಿದ್ರೆ ಸಾಮಾನ್ಯ ಅಲ್ಲ. ಯಾವುದೋ ಒಂದು ಜನ್ಮದಲ್ಲಿ ಮಾಡಿರತಕ್ಕಂಥ ಯೋಗ ಪ್ರಕಾರವಾಗಿ ಈ ಜನ್ಮಕ್ಕಾಗತಕ್ಕಂತಹ ಸಂದರ್ಭದಲ್ಲಿ ಒಂದು ದೇವಸ್ಥಾನದ ಅಧಿಕಾರಿ ಆಗುವಂಥದ್ದಾಗಿರ್ಬೋದು, ದೇವಸ್ಥಾನದ ಬಳಿ ಬಂದು ನಾವು ಸೇವೆ ಮಾಡುವಂಥದ್ದಾಗಿರ್ಬೋದು, ಯಾವುದೇ ಒಂದು ಕಸವನ್ನು ನಾವು ಇತ್ಯಾಚೆಗೆ ತಂದಿದ್ರು ಕೂಡ ಏನೋ ನಮ್ಮ ಹಿರಿಯರ ಯೋಗದಿಂದ ಆ ಯೋಗ ನಮಗೆ ಪ್ರಾಪ್ತಿಯಾಗಿದೆ ಅಂತ ಆ ಯೋಗವನ್ನು ಉಳಿಸಿಕೊಂಡು ದೇವರ ಸೇವೆಯನ್ನು ಭಕ್ತಿಯಿಂದ ಮಾಡಿದಾಗ ಅದರಿಂದ ಭಗವಂತ ಸಂತೋಷವಾಗಿರ್ತಾನೆ. ಮಾಡಿದಂತಹ ಕೆಲಸದಿಂದ ಧರ್ಮದ ಕೆಲಸದಿಂದಾಗಿ ನಮ್ಮ ತಂದೆ ಅಜ್ಜ ಪಿಜ್ಜ ಇವರೆಲ್ಲರೂ
ಮುಂದಕ್ಕೆ ನಿರಂತರವಾಗಿರತಕ್ಕಂಥ ಅನುಗ್ರಹಕ್ಕೆ ವಂಶಾಭಿವೃದ್ಧಿ ಮಾಡಿಕೊಡುತ್ತಾನೆ. ಆ ಮೂಲಕವಾಗಿ ದೇವರ ಸಂತೋಷದ ಅನುಗ್ರಹ ನಮಗೆ ಪ್ರಾಪ್ತಿ ಮಾಡಿಕೊಟ್ಟು ಜೀವನದ ಉದ್ದಕ್ಕೂ ನಮಗೆ ಸಂಸಾರ ಬುದ್ಧಿಗೆ ಆಯುರಾರೋಗ್ಯ ಭಾಗ್ಯಾದಿಗಳನ್ನು ಆ ದೇವರು ಖಂಡಿತ ಅನುಗ್ರಹ ಮಾಡ್ತಾರೆ. ಹಾಗಾಗಿ ಈ ಪ್ರಾರಂಭದಿಂದ 3 ದಿನ ಪರ್ಯಂತರವಾಗಿ ನಡೆಯತಕ್ಕಂಥ ಈ ಕರ್ಮಾಂಗವನ್ನು ನಮ್ಮ ಹಿರಿಯರು ಎಲ್ಲ ದೇವತಾ ಸ್ವರೂಪರಾಗಿರತಕ್ಕಂಥ ಹಿರಿಯರು ಈ ಎಲ್ಲ ಕೆಲಸಕ್ಕೆ ಪರಿಪೂರ್ಣವಾಗಿರತಕ್ಕಂಥ ಅನುಗ್ರಹ ಕೊಟ್ಟು ನಮ್ಮಿಂದ ಒಂದು ದೇವತಾ ಪ್ರತಿಷ್ಠಾಪನೆ ಮಾಡಿಸುವಂತಹ ಯೋಗಭಾಗ್ಯಗಳ ಜೊತೆಗೆ ಅವರು ಈ ಪ್ರಾರಂಭದಿಂದ ನಾಡ್ದು 6 ತಾರೀಕಿನ ಪರ್ಯಂತರವಾಗಿ ಇಲ್ಲೇ ಇದ್ದುಕೊಂಡು ನಮ್ಮಿಂದ ಎಲ್ಲಾ ರೀತಿಯಾಗಿರತಕ್ಕಂಥ ಕೆಲಸವನ್ನು ಮಾಡಿಸಿ ಆ ಕೆಲಸ ಪರಿಪೂರ್ಣತೆಯಲ್ಲಿ ಸಾಗುವಲ್ಲಿ ನಿಮ್ಮ ಆಶೀರ್ವಾದ ಬೇಕು ಅಂತ ಹಿರಿಯರಲ್ಲಿ ಪ್ರಾರ್ಥನೆ ಮಾಡಿದ್ದೇನೆ. ಆವಾಹಿತ ದೇವತಾ ಭೋ ನಮಃ. ಗೌರಿ ಗೌರಿ ಪದ್ಮಾ ಶ್ರೀ ಮೇಧಾ ಸಾವಿತ್ರಿ ವಿಜಯಾ ಜಯ ದೇವಸೇನಾ ಸ್ವಧಾ ಸ್ವಾಹ ಮಾತರೋ ಮಾತರೋ ದೇವತಾ ಬ್ರಾಹ್ಮಿ ಮಹೇಶ್ವರಿ ಚೈವ ಕೌಮಾರಿ ವೈಷ್ಣವೀತಾ ವಾರಾಯುಕ್ತೇಂದ್ರಾಣಿ ಚಾಮುಂಡಾ ಸಪ್ತಮಾತ್ರ ಗೌರಿಯಾದಿ ಷೋಡಶ ಮಾತ್ರ ಬ್ರಾಹ್ಮಣ ಕ್ಷೇತ್ರಭಾಗ ವಾಸ್ತುಪದೇಮ ಅಕ್ಷರಮಂಜೇಶು ಆವಾಹಯಾಮಿ ಸ್ಥಾಪಯ ಪೂಜಯಾಮಿ. ಆವಾಹಿತೋ ಭವ ಸಂಸ್ಥಾಪಿತೋ ಭವ ಸನ್ನಿಹಿತೋ ಭವ ಸಂವಿರುದ್ಧೋ ಭವ ಅವಗುಂಠಿತೋ ಭವ ವ್ಯಾಪ್ತೋ ಭವ ಪ್ರಸೀದ ಕ್ಷಮಸ್ವ. ನಾಂದೀಶೋವರ ದೇವತಾಭ್ಯೋ ನಮಃ. ಓಮಾತ್ರಕಾ ದೇವತಾಭ್ಯೋ ನಮಃ. ಆವಾಹಯಾಮಿ ಸ್ಥಾಪಯ ಪೂಜಯಾಮಿ. ಓಂ ಭೂರ್ಭುವಃ ಪಂಚೋಪಚಾರ ಪೂಜಾರಾಧನಂ ಸಮರ್ಪಯಾಮಿ. ಕಿಂಚಿತ್ ಪೂಜಾರಾಧನಂ ಕರಿಷ್ಯೆ. ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ. ಆವಾಹಯಾಮಿ ಆವಾಹನಂ ಸಮರ್ಪಯಾಮಿ. ಆಸನಂ ಸಮರ್ಪಯಾಮಿ. ಸ್ವಾಗತಂ ಸಮರ್ಪಯಾಮಿ. ಪಾದಾರವಿಂದಯೋ ಪಾದ್ಯಂ ಹಸ್ತಯೋ ರತ್ನಂ ಸರ್ವೋಪಚಾರ ಪೂಜಾರ್ಥೇ ಗಂಧಾಗತಮಯ ಶಿವಾಣಿ ಸಮರ್ಪಯಾಮಿ. ಧೂಪಮಾಘ್ರಾಪಯಾಮಿ. ದೀಪಂತರಗಯಾಮಿ. ಓಂ ಅಗ್ನಿಶ್ವಾತ್ತಾಃ ದೇವಗಣಾಃ ವಾಭ್ಯಾಂ ಬ್ರಾಹ್ಮಣಾಭ್ಯಾಂ ಇದಂ ಮಹಾ ಪಾದ್ಯಂ ಸ್ವಾಹ ಕಲ್ಪಂ ಸ್ವಾಹ ನಮ ಏಂದ್ರವೃದ್ಧಿ. ಓಂ ಪಾದ್ಯಂ ಸ್ವಾಹ. ಹರೀಶ್ ಬರೆದಿದ್ದಾರೆ ಅದೇ ಗರಿಕೆ ಬೇಕು ಅಗ್ನಿಶ್ವಾತ್ತಾಃ ದೇವಗಣಾಃ ಉಪಾಭ್ಯಾಂ ಬ್ರಾಹ್ಮಣಾಭ್ಯಾಂ ಇದಂ ಮಹಾ ಪಾದ್ಯಂ ಸ್ವಾಹ ನಮ ಏಂದ್ರವೃದ್ಧಿ. ಪಾದ್ಯಂ ಸ್ವಾಹ ನಮ ಯಂಚ ವೃದ್ಧಿ. ಓಂ ಪರಿಷದಃ ದೇವಗಣಃ ಉಪಾಭ್ಯಾಂ ಬ್ರಾಹ್ಮಣಾಭ್ಯಾಂ ಇದಂ ಮಹಾ ಪಾದ್ಯಂ ಸ್ವಾಹ ನಮ ಯಂಚ ವೃದ್ಧಿ. ಯಂಚ ವೃದ್ಧಿ. ಓಂ ಆಜ್ಯಪಾಹ ದೇವಗಣಃ
चतुरींजनारे महामर्कं भगवन्ति समर्च हरित्यानोह भगवन्नादमानात्रे भवति मुसमस्कीहीनां रणं रणुष्पुभक्ते चिदावजाराय स्वान् आवाहित वास्तुपुरुषाय नमः प्रासादवासुदेवताभ्यो नमः अक्षोघ्नदेवताभ्यो नमः अघोराय नमः मङ्गलनीराजनं तर्पयामि अक्षान्दारयामि प्रार्थनां तर्पयामि ॐ प्रार्थनविनियोगः ॐ राजाधिराजाय पदवीयस्वामिने नमो वै श्रवणाय कुर्महे त्वया कामान् कामकामाय मह्यं कामे वै श्रवणो ददातु कुबेराय श्रवणाय राजाय नमः ॐ स्वस्ति स्वस्ति प्रजाभ्यः न्यायेन मार्गेण महिषाः गोब्राह्मणेभ्यः शुभमस्तु लोकाः समस्ताः सुखिनो भवन्तु समस्तजन्मलानि भवन्तु काले वर्षदपर्जन्यकाले देशो यंशोपरहिता सज्जना सन्तु निर्भयाः अपपुत्राः पुत्रिणः सन्तु पुत्रिणः सन्तु पौत्रिणः अदना सदना सन्तु जीवन्तु ओम यानिकानि च पापानि जन्मान्तरकृतानि च तानि विनश्यन्ति प्रदक्षिणं पदे पदे पापोऽहं पापकर्माहं पापात्मं पापसम्भवः त्राहि मां कृपया देवी सर्वदा बक्क पूर्णाति मध्य बक्क उंदिरट्टु ಗೊತ್ತಾಗುತ್ತೆ ओम बलिहरणानंत स्वाहा ओम भूर्भुवस्वः अतः ओम पूर्णबलोऽपि विनियोगः इदं बलमया देवा स्थापितं नमः ओम भूरग्ने च मन्वे च महते च स्वाहा ओम भूर्भुवस्वद्दन्द्रे सपामनेके मधुमन्तन्तोर्मिं स्वाहा ओम भूः स्वाहा अग्निर्नमः भुवः स्वाहा वायुर्नमः सुस्वाहा सूर्यायर्नमः ओम भूर्भुवस्वः स्वाहा वजावजर्नमः एकं देहि अष्ट नव दश एकादश द्वादश तन्त्राय सपामनेके मधुमन्तन्तोर्मिं स्वाहा यज्ञाय परमात्मने स्वाहा यज्ञाय परमात्मने नमः ओम पूर्णमदः पूर्णमिदं पूर्णात् सुप्रतिष्ठितस्तु ओम स्वस्ति श्रद्धामे रामचन्द्रस्यामित्यामतिं आरोग्यं देहि मे परमेश्वराय नमो नमः प्रार्थनां समर्पयामि ओम स्वस्ति ओम विश्वाहानिनो वृद्धाः जातवे सिन्धुं ननावा दुरितादिवर्षे अग्नेः त्रिवर्णमसा गणानाः स्वयं भक्तिमिता तुरूः ततराजतकं सहमानमग्धम् ओम भूर्भुवस्वः परिस्फुरणं सर्जयामि परिस्फुरणविसृज्य ओम भूर्भुवस्वादेवताभ्यो नमः ओम भूर्भुवस्वादेवताभ्यो नमः पुष्टिके पुष्टिके बलवर्धनमाज्ञाज्योवारमहानैवेद्यं तर्पयामि ओम भूर्भुवस्वः प्रार्थनां समर्पयामि ओम भूर्भुवः अग्नेयम् अग्निपस्थानविनियोग अग्नेयम् उद्वासयामि आवाहनं तर्पयामि आदरं तर्पयामि स्वागतं तर्पयामि पादारं देवाद्यं पाद्यम् अस्तेवर्घ्यं के आचलं तर्पयामि स्थानवत्पदगन्धापूजां नैवेद्यार्थे प्रवस्थापितकदलीकण्डवनैवेद्यं तर्पयामि कृतं त्वाप्तेन पुरुषं च वरोस्मिन् स्वाहा ओम प्राणाय स्वाहा अपाननं समानाय स्वाहा राक्ष ओम अघोराय नमः कदलीकण्डवनैवेद्यं तर्पयामि प्राणापानं समानाय स्वाहा नैवेद्यं तर्पयामि समर्पितवान् पूगीफलताम्बूल उत्तरमङ्गलनीराजनं तर्पयामि प्रार्थनां तर्पयामि अतः ओम बलिहरणः किङ्करमकरिष्ये आयुकर्ता पुष्टिकर्ता तुष्टिकर्ता कल्याणकर्ता अनेन बलिदानः इन्द्रमूर्तिप्रियता अग्निदूतं नेमहे होताहारं विश्ववेदम् अस्य जीवितमध्ये आयुकर्ता पुष्टिकर्ता तुष्टिकर्ता कल्याणकर्ता अनेन बलिदानः अग्निमूर्तिप्रियता यमाय सोमं सुनताय महादेवता अभिमाय गच्छत्यस्तिकरं यो यमः आयुकर्ता पुष्टिकर्ता तुष्टिकर्ता कल्याणकर्ता अनेन बलिदानः अग्निमूर्तिप्रियता ओम निरति रक्षोदि ओम निरति आयुकर्ता पुष्टिकर्ता तुष्टिकर्ता कल्याणकर्ता अनेन बलिदानः अग्निमूर्तिप्रियता वरुणा जलाधिपते वरुण आयुकर्ता पुष्टिकर्ता तुष्टिकर्ता कल्याणकर्ता अनेन बलिदानः अग्निमूर्तिप्रियता वायुवे प्राणाधिपते ओ वायु ब्रह्मणे लोकाधिपति ओ ब्रह्म आयुकर्ता पुष्टिकर्ता तुष्टिकर्ता कल्याणकर्ता अनेन
क्षेत्रमालामूर्तिप्रीयताम् अघोरहोम पुरस्सर वास्तु पूजा वास्तु होमाराधन कर्मण श्री परमेश्वर प्रीयताम् तत्सद्ब्रह्मार्पणमस्तु स्वस्ति श्रद्धा मेधा मिषः प्रज्ञा विद्या बुद्धिं श्री परमेश्वराय नमो नमः प्रार्थनां समर्पयामि यान्तु देवगणाभिषिक्तं पुनरागमनात् गुरुविघ्नेश्वराभ्यमेतास्थरोद्वासयामि ओम घातय घातय ईश्वरे ओम भूर्भुवस्सुः ईश्वरमाहंसवाभ्यान्तरसि ओम अक्षयोराग्नीमहे गात्री यज्ञाय गातं विभोगे ऊर्ध्वं दिगातिबीजं तन्ना अस्ति क्या देखना है ना वही लगाओ तो मिनट लगाओ कैसा डालो
ಬರೀ ಅದು ಲೈಟ್ ಬಂದ್ರೆ ಕಾಣ್ತಾ ಇದೆ, ಹೊರ ಲೈಟ್ ಬಂದ್ರೆ ಕಾಣ್ತಾ ಇದೆ. ಬೇರೆ ಏನಾದ್ರು ದಾರಿ ಮಾಡಪ್ಪ ನೀನು. ಬರೀ ಇದು ಲೈಟ್ ಕಾಣ್ತಾ ಇದೆ ಅಂತ ಎಲ್ಲ 4 ಜನ ಕಂಪ್ಲೇಂಟ್ಸ್ ಹೇಳಿದ್ರು. ಅಲ್ಲಿ ಕಾಣಲ್ಲ. ಈಗ ನೀನ್ ಮಾಡಿ ಸರಿ ಇದೆ, ಅಲ್ಲಿ ಆ ಕಡೆ ಬಂದು ಅದನ್ನೇನಾದ್ರು ಮಾಡ್ತೀಯ? ಆಗಲ್ಲ ಅದೊಂದು ಕಾಣುದು ಬಿಟ್ಟರೆ ಆಚೆ ಕಾಣುದು. ಈಗ ಮಾಡ್ತಾನೆ ತಡೀತದೆ. ಆ ಕಡೆಯಿಂದ ಇದೆಯಲ್ಲ ನೋಡು, ಅಲ್ಲಿ ಏನು ಮಾಡ್ಬೋದು. ಅದು ಹೋಮ್ ಆಗ್ತಾ ಇದೆಯಲ್ಲ, ಅಂದ್ರೆ ಹೊಗೆ ಆ ಕಡೆ ಕಡಿಮೆ ಆಗುತ್ತೆ ಅಂತ ನಾನು ಹೇಳೋದು. ಇಲ್ಲ ಸ್ಟಾಂಡ್ ಆಗಿ ಬಂದ್ರಾಗಲ್ಲ.
ಆಯ್ತಾ ಆಡಿಯೋ ಅದೇ ಆಡಿಯೋ ಐತೆ
ವಾದ್ಯದವರು ಯಾರು ಇಲ್ಲ, ಯಾರು ಇಲ್ಲ ಅಲ್ಲಿ. ಗಂಟೆಯಾ? ಅಲ್ಲಿ ನೋಡ್ಲಾ? ಹೇಳಿ ಭಟ್ರನ್ನ. ಪೂಜೆ ಪೂಜೆಗೆ ಅಲ್ಲಿ ಹೋಮದ ಪೂಜೆ ಆಗ್ತದೆ, ಗಂಟೆ ಬಳಿ ವಾದ್ಯ ಇಲ್ಲಲ್ಲ. ಜಾಗಟೆನಾ? ಜಾಗಟೆ ಜಾಗಟೆ. ಹಲೋ ಶಿಲ್ಪಿಗಳೇ, ಯಜಮಾನ್ರ ಬರ್ರಿ ಅಲ್ಲಿಗೆ. ಯಜಮಾನ್ರು ಇಲ್ಲಿ ಹೋಮದ್ದು ವಾಸ ಅಲ್ಲಿದ್ದಾರ, ಒಳಗೆ ಇದ್ದಾರ. ಇಲ್ಲಿ ಹೋಮದ್ದು ಪೂಜೆ ಆಗ್ತದೆ. ಇರ್ಲಿ ಹೊರಗೆ ಒಳಗೆ ಈಗ ಪೂಜೆ ಆಗ್ತದೆ. ಎಷ್ಟೊತ್ತಾಗ್ಬೋದು? ಯಾಕೆಂದ್ರೆ ಅವ್ರ ತಾಯಿ ಪೇಷಂಟ್ ಬೆಡ್ ರಿಟರ್ನ್, ಮತ್ತೆ ಇಲ್ಲಿಂದ 22 ಕಿಲೋಮೀಟರ್ ಆಗ್ತದೆ ಬೇರೆ ಇರ್ಬೇಕು, ಬೇರೆ ಇರ್ಲಿ. ಅವರು ಕರ್ಕೊಂಡು ಹೋಗ್ತಾರೆ. ಕೇಳ್ಕೊಳ್ಳಿ. ಜಾಗಟೆ ಇಲ್ಲ, ಜಾಗಟೆ ನೀವು ತಂದಿಲ್ವಾ? ಅಲ್ಲಿ ಉಂಟು. ನಾನು ನಿಮ್ಮ ಕಚ್ಕಲ್ ನೋಡಿದ್ದೆ ಬ್ರಹ್ಮಕಲಸ ಎಲ್ಲಿ
ಬನ್ನಿ ಬನ್ನಿ ಇಲ್ಲಿ. ಅಕ್ಕಿ ಕಾಳು ಎಲ್ಲ ಬೇಕಾಗ್ತದೆ. ಅವ್ರು 5 ಕೇಳ್ತೀವಿ. ಹೂ ಹಾಕಿ ಮೇಕೆ ಮತ್ತೆ ತಿನ್ಬಿಡ್ತಾವ. ಕರು ಹಂಗಲ್ಲ, ಮೇಕೆ ಹಾಕ್ತೀವಿ, ಕುತ್ತಿಗೆಗೆ ಹಾಕಕ್ಕಾಗಲ್ಲ. ಕರುಗಾಕಿ ಕರುಗಾಕಿ ಹ್ಞೂ ಈಗ ಬಂದಿದ್ದು. ಬಿಡಿ ಹತ್ರ ಕರೂರ್ ಹಾಕ್ತೀವಿ. ಫಸ್ಟ್ ಇಲ್ಲೇ ಊಟ ಆಯ್ತಾ? ಇಲ್ಲೇ ಕಡೆ ನಾನು ತರ್ತೀನಿ ಬರೋದು. ಶುಕ್ರವಾರ ಬಂದ್ರೆ ಶುಕ್ರವಾರ ಬಂದ್ರೆ ಇಡ್ಲಿಲ್ಲ. ಗೊತ್ತಿಲ್ಲ. ಬೆಲ್ಲ ಬೇಕು. ಅನ್ನ ಅನ್ನ ಇಡುತ್ತವೆ ಈಗ ಒಂದು ಬಂದು ಎಡುತ್ತೆ. ನೋಡ್ರಿ ಅಕ್ಕಿ ಕಾಳು ಇದ್ರಲ್ಲಿ ಇದಾವೆ. ಕೊಡ್ರಿ ಅವ್ರಿಗೆ ಅಕ್ಕಿ ಕಾಳು ಹಾಕಿ. ಅಕ್ಕಿ ಕಾಳು ಹಾಕಿ ಅಮ್ಮ.
ಒಳಗೆ ಬರಲಿ. ಒಳಗೆ ಕೊಡೋದು ಇನ್ನೊಂದು ಬೆಲ್ಲ ಇದ್ರೆ ಸ್ವಲ್ಪ ಇದಕ್ಕೆ ಹಿಂಗಡೆಯಿಂದ ಸ್ವಲ್ಪ ಅಲ್ಲಿಂದ ಗೋಡ್ಕೊಂಬಂದಾರ ಯಾರು ಆಯ್ತಲ್ಲ
ಬಿಡ್ರಿ ಉಣ್ಣಾಕೆ ಯಾರು ಕಳ್ಬೋದೇನೆ ಅದೇ ಹೇಳ್ತಾನೆ ನಾವು ಹೊಡ್ತೀವಿ ನಾವು ಹೋಗೋಷ್ಟಿ ಫೋನ್ ಮಾಡಿ ಈಗ ನೀವು ಕೇಳ್ಕೊಂಡು ಕೂತ್ಕೊಂಡ್ರೆ ಇನ್ನೂ ಟೈಮ್ ಆಗೋದು. ಅಯ್ಯೋ ನಾಳೆ ನೋಡೋಣ ಬನ್ನಿ ರೆಡಿ ಆಗ್ತೀನಿ. ಆಯ್ತಾ ಮುಗೀತು ಇವತ್ತು ಈಗ ಮುಗೀತು. ಅಲ್ಲ ಈಗ ಊಟ ಮಾಡಕ್ ಹೋಗ್ಬೇಕಂತಲ್ಲ ಅಲ್ಲಿ ಕೆಳಗಡೆ ಮನೇಲಿ ಮಾಡೋಣ ಬನ್ನಿ. ಅಲ್ಲ ನಾವು ಮನೇಲಿ ಮಾಡೋಣ ಸ್ಪೆಷಲ್ ಇದೆ ನೀವು ಮತ್ತೆ ಮರ್ತ್ಬಿಟ್ಟಿರಾ ಹಾಲೆಲ್ಲ ಅವಾಗ 2 ಗಂಟೆ 3 ಗಂಟೆ ಆಗ್ಬಿಟ್ರೆ ಸರಿ ಆಗ್ತದೆ. 6 ಗಂಟೆ ಕರೆದಿರ್ತೀವಲ್ಲ ಆದ್ರೆ ಎಲ್ಲ ಶುಭ ಸೂಚನೆ ಆಗಿದೆ. ಆಗಿದೆ ನೋಡಿ ಗೋಪುರ